ಸಭೆ ಮಾಡಿಸಿ 27ನೇ ತಾರೀಕು ಅಂತ ಹೇಳಿ 27ನೇ ತಾರೀಕು ಇನ್ನು 2 ದಿನ ಇದೆ. 2 ದಿನ ಇದೆ. 2 ದಿನ ಇದ್ರೂ ಕೂಡ ಇನ್ನೂ ಜಿಲ್ಲಾಡಳಿತವಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಯಾವುದೇ ನೋಟಿಸನ್ನು ಮಾಡದೇನೆ ನಿರಂತರ ಚಳವಳಿಯನ್ನು ಅವತ್ತು ಜನತೆಗೊಳಿಸಲಿಕ್ಕೆ ಏನೇನೋ ಸಮಾರೋಪದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋ ಕಾರಣ ನಮ್ಮ ಹೋರಾಟದ ಮುಂದಿನ ನಡೆಯನ್ನು ತಿಳಿಸ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಜಿಲ್ಲಾಡಳಿತ ಏನಂತ ತಿಳ್ಕೊಂಡಿದೆ, ರೈತರ ಬಗ್ಗೆ ತಾತ್ಸಾರ್ಯವಾಗಿದ್ರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಮ್ಮ ಅಭಿಪ್ರಾಯ ತಿಳಿಸ್ಬೇಕಲ್ಲ ಅವ್ರಿಗೆ, ಜಿಲ್ಲಾಡಳಿತ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ನಿಜವಾಗೂ ಕಾಳಜಿ ಮತ್ತೆ ಗೌರವ ರೈತರ ಬಗ್ಗೆ ಇದ್ರೆ ತತ್ಕ್ಷಣದಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಚುನಾಯಿತ ಪ್ರತಿನಿಧಿಗಳ ಜೊತೆ ಅಧಿಕಾರಿಗಳು ಎಲ್ಲ ಸೇರಿ ಸಭೆಯನ್ನು ಪ್ರಾರಂಭ ಮಾಡ್ತಿದ್ರು. ಸಭೆಗೆ ಸಂಬಂಧಪಟ್ಟಂತ ನಡವಳಿಕೆಗಳು ಮಾಡ್ತಕ್ಕಂಥದ್ದು, ಒಂದು ನೋಟಿಸ್ ಕೊಡ್ತಕ್ಕಂಥದ್ದು ಹಾಕೋದು, ಏನಾದ್ರು ಒಂದು ಮಾಡ್ಬೇಕಾಗಿತ್ತು. ಯಾವುದನ್ನೂ ಮಾಡ್ದೇನೆ ಬಹಳ ಧ್ಯಾನ ಕುಡುತನದಿಂದ ಮೌನವಾಗಿರ್ಬೇಕು ಅಂತ ಹೇಳಿದ್ರೆ ರೈತರ ಬಗ್ಗೆ ಅವ್ರಿಗೆ ಜಿಲ್ಲಾಡಳಿತಕ್ಕೆ ಕಾಳಜಿ ಇದೆಯಾ? ರೈತ ಬೀದಿಲ್ ಮಲಗಿದ್ರು ಚಿಂತೆ ಇಲ್ಲ. ಇವ್ರಿಗೆ ಏನ್ ಬೇಕೀಗ ಅಂತ ಹೇಳಿದ್ರೆ ಮೂಡ ಮತ್ತೆ ವಾಲ್ಮೀಕಿ ಹಗರಣ ಎರಡು ಬಗ್ಗೆ ರಾಜಕಾರಣಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳಿಗೆ ಮೂಡ ಮತ್ತೆ ವಾಲ್ಮೀಕಿ ಹಗರಣದಿಂದ ತಮ್ಮ ತಮ್ಮ ಸಂಪಾದನೆಯನ್ನ ಬಚ್ಚಿಟ್ಕೊಳ್ಳಿಕ್ಕೆ ರೈತರನ್ನ ಬೀದಿಲಿದ್ರು ಚಿಂತೆ ಇಲ್ಲ, ನಾವು ಬದುಕಬೇಕು ಅಂತಕ್ಕಂಥ ರೀತಿಯಲ್ಲಿ ರಾಜಕಾರಣಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡ್ತಾರೆ. ಜಮೀನಿಗೆ ಬಾಗಿನ ಅರ್ಪಿಸಬೇಕು ಅಂತ ಹೇಳಿದ್ರೆ ಬಾಗಿನ ಅರ್ಪಿಸ್ತಕ್ಕಂಥದ್ದು ಯಾರಿಗೋಸ್ಕರ? ನೀವು ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸ್ತಕ್ಕಂಥದ್ದು, ಜಿಲ್ಲಾ ಮಂತ್ರಿಗಳು ಅದನ್ನು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು, ಚುನಾಯಿತ ಪ್ರತಿನಿಧಿಗಳು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರ? ನೀವು ಆಗ್ತಾ ಇರ್ತಕ್ಕಂಥದ್ದು ರೈತರ ಪರವಾಗಿ ರೈತರಿಗೆ ಕೆಲಸ ಮಾಡ್ಲಿಕ್ಕೆ ಇರ್ತಕ್ಕಂಥವ್ರು. ನೀವು ನಾವು ಬಾಗಿನ ಅರ್ಪಿಸೋ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬಿಸಿ ಆಗ್ತಾ ಇದ್ದಾರೆ, ರೈತರು ಕೆಲಸ ಮಾಡ್ಲಿಕ್ಕೆ ನಮ್ಗೆ ತೊಂದರೆ ಇದೆ, ಸಭೆನ ಬೇರೆ ದಿನ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂರ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಿಮ್ಗೆ ತಕ್ಕ ಉತ್ತರವನ್ನು ಕೊಡಬೇಕಾದ ಕಾರಣಕ್ಕೋಸ್ಕರವಾಗಿ ಇವತ್ತು ತುರ್ತು ಸಭೆಯನ್ನು ಮಾಡಿ ನಾವು ನಮ್ಮ ಹೋರಾಟದ ನಿರ್ಧಾರವನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬಂದ್ರೆ ಒಂದ್ ಕಡೆ ನಾವು ಕೊಟ್ಟರೆ ಮೆಮೊರಾಂಡ್ ಕೊಟ್ಟರೆ ತೆಗೆದು ಬೀದಿಯಲ್ಲಿ ಕಸದ ಬುಟ್ಟಿ ಇಟ್ಟು ಹೋಗ್ತಾರೆ, ಇನ್ನೊಂದ್ ಕಡೆ ಜಿಲ್ಲಾಡಳಿತ ಸಭೆ ಮಾಡ್ತೀವಿ ಅಂತ ಹೇಳಿದ್ರೆ ಸಭೆ ಮಾಡಿದ್ರೆ ಸಭೆನೇ ಕರೆಕ್ಟ್ ತಯಾರಿಲ್ಲ. ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಅಧಿಕಾರಿ ವರ್ಗದವರು ರೈತ ಅಂತ ಹೇಳಿದ್ರೆ ಬಹಳಷ್ಟು ನಿರಾಶೆ ಮತ್ತೆ ಅವ್ರ ಬಗ್ಗೆ ಕಾಳಜಿ ಇಲ್ಲ. ಆ ಕಾಳಜಿ ಇಲ್ಲದಕ್ಕೆ ಉತ್ತರ ಕೊಡ್ಲಿಕ್ಕೋಸ್ಕರವಾಗಿ ಇವತ್ತು ತುರ್ತು ಸಭೆಯನ್ನು ಮಾಡಿ ಏನು ಕಬಿನಿಗೆ ಬಾಗಿನ ಅರ್ಪಿಸಲಿಕ್ಕೆ ಬರ್ತಕ್ಕಂಥ ಮುಖ್ಯಮಂತ್ರಿ ಆಗ್ಬೋದು, ಜಿಲ್ಲಾ ಮಂತ್ರಿ ಆಗ್ಬೋದು, ಚುನಾಯಿತ ಪ್ರತಿನಿಧಿಗಳಿಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕಪ್ಪು ಬಾಟವನ್ನು ಪ್ರದರ್ಶನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ನಿಮ್ಮ ತಾಕತ್ತಿದ್ರೆ ತರಲಿ ಸರ್ಕಾರ, ಇಲ್ಲ ನಾಚಿಕೆ ಆಗುತ್ತೆ ಸರ್ಕಾರಕ್ಕೆ, ಮಾನ ಮರ್ಯಾದೆ ಸರ್ಕಾರಕ್ಕೆ ಇದೆ ಅಂತ ಹೇಳಿದ್ರೆ ತಕ್ಷಣ ಸಭೆ ಮಾಡಿ ರೈತರ ಸಮಸ್ಯೆ ಬಗೆಹರಿಸಿ. ಕಾರ್ಖಾನೆ ಇನ್ನು 2-3 ದಿನದಲ್ಲಿ ಪ್ರಾರಂಭ ಆಗ್ತಾ ಇದೆ, ರೈತರಿಗೆ ಕಬ್ಬಿನ ದರ ಕೊಡಿಸಕ್ ಆಗ್ತಾ ಇಲ್ಲ ಸರ್ಕಾರದಲ್ಲಿ. ನಾಲೆಗಳಿಗೆ ಅಕ್ಕಪಕ್ಕದಲ್ಲಿ ಪಂಪ್ ಸೆಟ್ ಮಾಡಿ ನಾಲೆಗಳಿಗೆ ಕೃಷಿ ಮಾಡ್ಲಿಕ್ಕೆ ನೀರು ತಗೋತಾನೆ ರೈತ ಅಂತ ಹೇಳಿದ್ರೆ ಅವಿವೇಕಿ ನೀರಾವರಿ ಮಂತ್ರಿ ಸದನದೊಳಗಡೆ ರೈತರು ಕೃಷಿ ಮಾಡ್ಲಿಕ್ಕೆ ನಾಲೆಗಳಿಂದ ನೀರು ತಗೊಂಡ್ರೆ ಅವ್ರಿಗೆ 7 ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತಿರಲ್ರಿ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ, ನಿಜಕ್ಕೂ ರೈತರ ಪರವಾಗಿ ನಾನು ಒಂದು ಪ್ರಶ್ನೆ ನೋಡಿದೆ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಯಾಕೆಂತ ಹೇಳಿದ್ರೆ ನಾಲೆಗಳಲ್ಲಿ ನೀರು ತಗೊಂಡು ನಾವಿನ್ ಗಾಂಜಾ ಬೆಳೀತಾ ಇಲ್ಲ ಸ್ವಾಮಿ. ರೈತರಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ನಿಮ್ಮಗಳಿಗೆ ತಿನ್ನಕ್ಕೆ ಅನ್ನ, ತರಕಾರಿ, ಹಾಲು, ಹಣ್ಣು, ಮೊಟ್ಟೆ ಕೊಡ್ಲಿಕ್ಕೆ ನಾಲೆಗಳಲ್ಲಿ ನೀರು ತಗೊಂಡು ಬೆಳಿಲಿಕ್ಕೆ ಕೊಟ್ಟಿರೋದು ನಾವು. ಯಾರಪ್ಪನ ಮನೆ ಜಮೀನ್ ಮೇಲೆ ನಾಲೆ ಕಟ್ಟಿದ್ರಿ ನೀವು? ರೈತನ ಜಮೀನ್ ಮೇಲೆ ಸ್ವಾಧೀನ ಪಡಿಸಿಕೊಂಡು ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ನಾಲೆ ನಿರ್ಮಾಣ ಮಾಡಿ ನಾಲೆಯಿಂದ ರೈತರಿಗೆ ನೀರು ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಆ ನಾಲೆ ನಮ್ಮ ಜಮೀನ್ ನಿರ್ಮಾಣ ಆಗಿರೋದು. ಅಂತ ರೈತ ನಾಲೆಗಳಿಂದ ನೀರು ತಗೊಂಡು ಪಂಪ್ ಇಟ್ಕೊಂಡು ನೀರಾವರಿ ಮಾಡೋದು ಕೆಲಸ ವ್ಯವಸಾಯ ಮಾಡ್ತಾನೆ ಅಂತ ಹೇಳಿದ್ರೆ ಅವನ್ನ 2 ವರ್ಷ ಜೈಲಿಗೆ ಕಳಿಸ್ತೀನಿ ಅಂತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ. ನಾಲೆಗಳಲ್ಲಿ ಪ್ರಕೃತಿ ತತ್ವವಾಗಿ ಬರ್ತಕ್ಕಂಥ ನೀರನ್ನ ನೀವು ಸ್ವಾಭಾವಿಕವಾಗಿ ಸ್ವಲ್ಪ ಕೆಲಸ ಮಾಡಿ ನೀರು ಹರಿಸ್ತೀರ, ಅದರಲ್ಲಿ ವ್ಯವಸಾಯ ಮಾಡ್ತಕ್ಕಂಥವನ್ನ
ನೀರು ಕೊಡ್ಲಿಕ್ಕಾಗಲ್ಲ, ಅದನ್ನ ನೀರನ್ನ ಕಳ್ತನ ಅಂತ ಹೇಳ್ತೀನಿ ಅಂತಂದ್ರೆ ಇಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಒಳಗಡೆ ಇನ್ನಿನ ಇದಕ್ಕಿಂತ ಕೆಟ್ಟ ಹಾದಿ ಎಲ್ಲಿದೆ ಸರ್ಕಾರಗಳಿಗೆ? ತಮಿಳುನಾಡಿಗೆ ಬೇರೆ ಬೇರೆ ಮುಖಾಂತರ ಪವರ್ ಸ್ಟೇಷನ್ಗಳ ಮುಖಾಂತರ ಸಂಬಂಧ ಬೆಳೆಸಲಿಕ್ಕೆ ಕದ್ದು ಮುಚ್ಚಿ ನೀರು ಬಿಡ್ತಿರಲ್ಲ, ಅವ್ರಿಗೆಲ್ಲ ಎಷ್ಟು ಶಿಕ್ಷೆ ಕೊಟ್ಟಿದ್ದೀರಿ ಇಲ್ಲಿವರೆಗೆ? ಯಾರಿಗೆ ಎಷ್ಟು ಶಿಕ್ಷೆ ಆಗಿದೆ ಇಲ್ಲಿವರೆಗೆ? ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಕೃಷಿ ಪಂಪ್ ಸೆಟ್ಗಳು ಇವತ್ತು ಹೊಸದಾಗಿ ಕೃಷಿ ಪಂಪ್ ಸೆಟ್ ಮಾಡಿ ರೈತರು ಕೃಷಿ ಪಂಪ್ ಸೆಟ್ ನ ಪ್ರಾರಂಭ ಮಾಡಲಿಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಕೂತಿದೀವಲ್ಲ, ಆ ರೈತರಿಗೆ ವಿದ್ಯುತ್ ಕೊಡಬೇಕು ಅಂತ ಹೇಳಿ ಜ್ಞಾನ ಇಲ್ವ ನಿಮಗೆ ಸರ್ಕಾರಕ್ಕೆ? ಅಕ್ರಮ ಸಕ್ರಮ ಯೋಜನೆ ಅಗ್ನಿಸ್ರಿ. ನಾವು ಕೇಳ್ತಾ ಇರೋದು ಕಬ್ಬಿಗೆ ಪ್ರಸಕ್ತ ಸಾಲಿಗೆ 4,000 ರೂಪಾಯಿ ನಿಗದಿ ಆಗಬೇಕು, ಅಕ್ರಮ ಸಕ್ರಮ ಯೋಜನೆ ಮರುಜಾರಿ ಆಗಬೇಕು, ರೈತನ 800 ಕೋಟಿ ರೂಪಾಯಿಯಷ್ಟು ಹಾಲಿನ ಪ್ರೋತ್ಸಾಹಧನವನ್ನು ತಕ್ಷಣ ಬಿಡುಗಡೆ ಆಗಬೇಕು ಸರ್ಕಾರದಿಂದ, ನಾಲೆಗಳಿಗೆ ಯಾವುದೇ ಷರತ್ತಿಲ್ಲದೆ ನೀರು ಬಿಡಬೇಕು, ಕಳೆದ 2 ತಿಂಗಳಿಂದ ಭೀಕರ ಬಿರುಗಾಳಿಯಿಂದ ನೊಂದಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಬೆಳೆ ನಷ್ಟವನ್ನು ಕೊಡಬೇಕು ಅಂತ ಹೇಳಿ ನಾವು ಪ್ರಶ್ನೆ ಮಾಡಿ ಹೋರಾಟ ಮಾಡಿ ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡಿದಂಥವ್ರನ್ನ ಧರಣಿಯನ್ನ ಕೈ ಬಿಡಿಸಿ ವಾಪಸ್ ಕೈಲಿಸಲಿಕ್ಕೆ ನೀವು ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸ್ರಲ್ಲ, ಇದಕ್ಕೆ ಯಾಕೆ ಕ್ರಮ ತಗೋತಾ ಇಲ್ಲ? ಇವತ್ತು ಸಭೆ ಮಾಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತೀರಿ? ನಿಜವಾಗೂ ಜಿಲ್ಲಾ ಮಂತ್ರಿಗಳಿಗೆ, ಸರ್ಕಾರಕ್ಕೆ, ಚುನಾಯಿತ ಪ್ರತಿನಿಧಿಗಳಿಗೆ ನಾಚಿಕೆ, ಮಾನ ಮರ್ಯಾದೆ, ಗೌರವ ಇದ್ರೆ ನಿಗದಿಯಾದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದಂತೆ ಸಭೆ ಮಾಡಲಿ. ಆ ಸಭೆಯಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಲಿ. ನಾವು ಯಾವುದೇ ಕಪ್ಪು ಬಾವುಟನ್ನು ಪ್ರದರ್ಶನ ಮಾಡಲ್ಲ, ನಿಮ್ ಜೊತೆ ಹೋರಾಟ ಮಾಡಲ್ಲ, ನಮ್ಮ ಸಮಸ್ಯೆ ಬಗೆಹರಿಸಿ. ಇಲ್ಲ ಅಂತ ಹೇಳಿದ್ರೆ ರೈತರ ಸಭೆಯನ್ನ 27ನೇ ತಾರೀಕು ಜಿಲ್ಲಾ ಮಂತ್ರಿಗಳು ನಡೆಸ್ತಿಲ್ಲ, ಮುಖ್ಯಮಂತ್ರಿಗಳು ರೈತರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಏನು ಕಬಿನಿ ಬಾಗಿನ ರೂಪಿಸ್ತಕ್ಕಂಥದ್ದಲ್ಲಿ ಕಬಿನಿ ವ್ಯಾಪ್ತಿಯ ಬರ್ತಕ್ಕಂಥ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಧ್ಯಮದ ಮುಖಾಂತರ ಹೇಳಿ ನಾವು ಪ್ರದರ್ಶನ ಮಾಡಲಿಕ್ಕೆ ಬರ್ತೇವೆ.